ಮಾಡಿ ಮಾಮೂಲಿ ಕಬಾಬ್ ಮಾಡಿ ಇವನಿಗೆ ಹಾಕಿಲ್ಲ, ಇನ್ನು ವೆಯ್ಟ್ ಮಾಡ್ತಾ ಇದ್ದಾನೆ. ಮಮ್ಮಿ ನಂಗೆ ಇನ್ನೂ ಊಟ ಹಾಕಿಲ್ಲ ಮಾತಾಡುವಂತೆ. ಆಕೆ ಫಸ್ಟು ಅಂತ, ಆಕೆ ಫಸ್ಟು ಅಂತ, ಫಸ್ಟು ಊಟ ಹಾಕು ಅಂತ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ. ವ್ಲಾಗ್ ಮಾಡಿ ತುಂಬಾ ದಿನಗಳಾಗೋಯಿತು ಈ ರೀತಿ ವ್ಲಾಗ್ ಮಾಡಿ. ಅಂದರೆ ಶಾರ್ಟ್ಸ್ ಹಾಕ್ತಾ ಇದ್ದೆ, ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಡ್ಕೊಂತಾವ್ರೆ ಸೊಸೆದು ಅತ್ತೆದು ನಿಲ್ಲದೇ ಇಲ್ಲ ಮಾತುಕತೆ. ನಮ್ಮ ಅಜ್ಜಿ ಬಂದು ತುಂಬ ದಿನ ಆಯಿತು ಗೈಸ್ ಮನೆಗೆ. ಬಟ್ ನಾನೇ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಮಾಡೋಕ್ಕಾಗಿಲ್ಲ. ಸೊ ಕಾರಣಾಂತರಗಳಿಂದ ಮತ್ತೆ ಊರಿಗೆ ಹೋಗೋದು ಅಲ್ಲೋಗೋದು ಎಲ್ಲ ಮಾಡ್ತಾನೆ ಇದ್ರು. ಸೊ ಈಗ ಮತ್ತೆ ಬಂದಿದ್ದಾರೆ ಇಲ್ಲಿಗೆ. ಅದಕ್ಕೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರು, ಮುದ್ದೆ, ಲೈಟಾಗಿ ಪುದೀನ ಬೇರೆ ತರಿಸ್ಕೊಂಡಿದ್ದೀನಿ, ಗ್ರೇವಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಮಾಡ್ತೀನಿ, ಏನೋ ತಲೆಯಲ್ಲಿಲ್ಲ, ಒಟ್ನಲ್ಲಿ ಮಾಡಬೇಕು, ಮಾಡ್ತೀನಿ. ಮಾಡ್ಬಿಟ್ಟು ಆದಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಎಗ್ ರೈಸ್ ಮಾಡ್ಕೊಂಡಿದ್ದೆ. ಮಾಮೂಲಿ ಸಂಡೇ ಅಂದರೆ ನಮ್ಮನೇಲಿ ಎಗ್ ರೈಸೇ, ನಮ್ಮನೇಲೆಲ್ಲ ಕೇಳೋದು. ಅದ್ರ ಜೊತೆ ಆಮ್ಲೆಟ್ ಕೂಡ ಹಾಕ್ಕೊಂಡಿದ್ದೆ. ಹಾಗೆ ನಮ್ಮ ಅಜ್ಜಿ ಎಗ್ ರೈಸ್ ತಿನ್ನಲ್ಲ ಅಂತ ಅಂದರು, ಸರಿ ಅಂತ ಅವ್ರಿಗೆ ಪುಳಿಯೋಗರೆ ಮಾಡಿದ್ದೆ. ಅದಾದಮೇಲೆ ಒಂದು ಕಡೆ ರಾಕಿಗೆ ಅವನಿಗೆ ಲಿವರೆಲ್ಲ ತಂದಿದ್ದು ಬೇಯಿಸೋಕ್ಕಿಟ್ಟಿದ್ದೆ. ಅಷ್ಟರಲ್ಲಿ ಅಮ್ಮನೂ ಬಂದರು, ಅವರಿಗೂ ತಿಂಡಿ ಹಾಕ್ಕೊಟ್ಟೆ. ನಾವು ಕೂಡ ಎಲ್ಲ ತಿಂಡಿ ಮಾಡ್ಕೊಂಡ್ವಿ. ನಮ್ಗೆ ಹೇಳ್ತೀಯ ಬಿಸಾಕ್ಬಿಟ್ಟು ತಿನ್ನೋ. ನಮ್ಮ ಅಜ್ಜಿ ಇಲ್ಲಿ ಕೂತೈತೆ, ನಮ್ಮ ಅರ್ಷು ಖಾಲಿ ಆಡ್ತಾವಳೆ ಫುಲ್. ತಿನ್ನಮ್ಮೆ ಬಿಸಿ ಯಾರಾಗುತ್ತೆ. ಹಾ ಎಂತದೇ ಇಲ್ಲ ಇಲ್ಲ, ನನಗೆ ಬರಲ್ಲ, ಸುಮ್ಮನೆ ಹಾಳು ಮಾಡ್ಬಿಡ್ತೀನಿ. ಆಮೇಲೆ ಅದೇ ಯಾರೋ ಅಭಯಣ್ಣ ಯಾರೋ ಹೇಳ್ತಾರೆ ಟೊಮೊಟೊ ಬಾತ್ ಮಾಡ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡಿದಾಗ ಟೊಮೊಟೊ ಬಾತ್ ಮಾಡಿಬಿಟ್ಟಿದ್ದೆ. ಅದನ್ನು ಆ ಥರ ಟೇಸ್ಟ್ ಆಗಿತ್ತು, ಅದಕ್ಕೆ ಹಂಗೆ ರೇಗಿಸ್ತಾ ಇದ್ದಾರೆ ಎಲ್ಲರೂ. ಈ ಕಡೆ ನೋಡ್ಕೊಂಡು ಹೇಳು. ಏನ ಗಂಟ್ಲು ನೋವ, ಕತ್ ನೋವ? ಯಾಕೆ ನಮ್ಮ ಅಪ್ಪಾಜಿ ಮುರ್ದಾಕ್ಬಿಡ್ತಾ? ನಮ್ಮಮ್ಮಗೆ ನಾನು ಮಾಡೋ ಎಗ್ ರೈಸ್ ಇಷ್ಟ ಅಲ್ಲ ಮೇ? ಕರೆಕ್ಟಾಗಿ ಹೇಳು. ನೋಡಿ ನಮ್ಮಮ್ಮ ಏನು ಹೇಳಲ್ಲ, ನನ್ಕಿನ್ನ ಚೆನ್ನಾಗಿ ಅಡುಗೆ ಮಾಡ್ಬಿಡ್ತಾಳೆ ಅಂತ. ಚಿಕನ್ ತಗೋ ಬಂದಿದ್ದೀವಿ. ಸಾಂಬಾರ್ ಮಾಡಿ ಕಬಾಬು ಮಾಡಿ ಮುದ್ದೆ ಮಾಡಿ ಇವತ್ತು ಬಾರಿಸ್ಬಿಡೋದೆ. ಚಿಕನ್ ತಗೋ ಬಂದಿದ್ದೀವಿ. ಇನ್ನು ಅಡುಗೆನೇ ಸ್ಟಾರ್ಟ್ ಮಾಡಿಲ್ಲ, ಇನ್ನು ಎಲ್ಲ ಮಾಡ್ಕೊಂಡು ತಿಂದಿದ್ದಾಯಿತು. ನಮ್ಮ ಅಜ್ಜಿಗೆ ಪುಳಿಯೋಗರೆ ಮಾಡಿದ್ದೆ, ಅವರು ಎಗ್ ರೈಸ್ ತಿನ್ನಲ್ಲ, ಅದಕ್ಕೆ ಪುಳಿಯೋಗರೆ ಮಾಡಿದ್ದೆ. ಎಗ್ ರೈಸ್ ಖಾಲಿ ಆಗಿಬಿಟ್ಟಿದೆ. ಇದು ರಾಕಿಗೆ ಲಿವರ್ ಇಕ್ಕಿದ್ದೀವಿ. ಸೊ ಈಗ ಚಿಕನ್ನು ನೋಡಿ ತಂದು ತೊಳೆದು ನೀರಾಕಿಟ್ಟವ್ರನ್ನ ತೊಳಿಬೇಕು. ಮೊದಲಿಗೆ ನಾನಿಲ್ಲಿ ಪುದೀನ ಚಿಕನ್ ಮಾಡೋಣ ಅಂತ ಹೇಳಿಬಿಟ್ಟು ಐಟಮ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. 1 ಕಟ್ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1-2 ಎಸ್ಳು ಬೆಳ್ಳುಳ್ಳಿ, ಶುಂಠಿ, ಒಂದು 2-3 ಇಂಚಷ್ಟು ಶುಂಠಿ, ಕಾಳು ಮೆಣಸು, ಆಮೇಲೆ ಸೋಂಕಾಳು, ಸ್ವಲ್ಪ ಜೀರಿಗೆ, ಒಂದು 6-7 ಹಸಿಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ ಪುದೀನ ಎಲ್ಲನೂ ತೊಳೆದು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೇಸ್ಟ್ ಆದರೆ ಸಾಕು, ಸ್ವಲ್ಪ ತರಿಯಾಗಿ. ಇಲ್ಲಿ ಚಿಕನ್ನ ನಾನು 3 ಭಾಗ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಮೂಳೆ ಇರೋದನ್ನ ಸಾಂಬಾರ್ಗೆ ಹಾಕೋಣ, ಸ್ವಲ್ಪ ನಾರ್ಮಲ್ ಇರೋದನ್ನ ಪುದೀನ ಚಿಕನ್ನು, ಹಾಗೆ ಜಾಸ್ತಿ ಕಂಡ ಪೀಸ್ ಇರೋದನ್ನೆಲ್ಲ ಕಬಾಬ್ಗೆ ಹಾಕ್ಕೊಂಡಿದ್ದೀನಿ. 3 ಐಟಮ್ಸ್ನ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಕಬಾಬಿಗೆ ಮಿಕ್ಸ್ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಕಬಾಬ್ ಪೌಡ್ರು,
ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅದ್ರ ಜೊತೆಗೆ ನಾನು ಚಿಕನ್ ಆ್ಯಡ್ ಮಾಡಿಕೊಂಡು ಕಲಸಿ ಒಂದು ಅರ್ಧ ಅವರ್ 1 ಅವರ್ ನೆನೆಯೋಕ್ಕಿಡ್ತೀನಿ. ಅಂದರೆ ಸಾಂಬಾರು ಪುದೀನ ಚಿಕನ್ ಮಾಡೋ ತನಕ ನೆನೆಸಿಡ್ತೀನಿ. ಇಲ್ಲಿ ನಾನು ಖಾರ ರುಬ್ಕೊಳ್ಳೋಕ್ಕೆ ಏನೇನು ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಈರುಳ್ಳಿ ಕುಯ್ದು ಹಾಕ್ಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ, ಹಾಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ, ಮನೇಲಿ ಮಾಡಿರೋ ಸಾಂಬಾರು ಪುಡಿ, ಹಾಗೆ ಒಂದಿಷ್ಟು ಕಡಲೆ ಮತ್ತು ಗಸಗಸೆ ಇದೆಲ್ಲವನ್ನು ಹಾಕಿ ರುಬ್ಬೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತೀನಿ. ಈ ಥರ ಹುರ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಮಸಾಲೆ ಚೆನ್ನಾಗಿ ಅನಿಸುತ್ತೆ, ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಅಳತೆಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ಚಿಕನ್ ಬೇಯಕ್ಕೆ ಹಾಕೋತಾ ಇದ್ದೀನಿ. ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೋತೀನಿ. ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ ಚಿಕನ್ ತೊಳೆದಾಕಿ ಉಪ್ಪು ಮತ್ತು ಸಾಲ್ಟ್ ಹಾಕಿ 1-2 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಚಿಕನ್ ಸ್ವಲ್ಪ ನೀರು ಬಿಟ್ಕೊಂಡಿದ್ದ ತಕ್ಷಣ ಅದಕ್ಕೆ ಖಾರ ಏನು ರುಬ್ಕೊಂಡಿದ್ದೀವಿ ಅದನ್ನು ಹಾಕಿ ಆ್ಯಡ್ ಮಾಡೋದು. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರನ್ನ ಹಾಕ್ಕೊಂಡು ನೀವು ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋದಷ್ಟೇ. 2 ವಿಷಲ್ ಆದಮೇಲೆ ಇಳಿಸ್ಕೋಬೇಕಾಗತ್ತೆ. ಇದು ಬಂದು ಪುದೀನ ಚಿಕನ್ಗೆ ನಾನಿಲ್ಲಿ ಎಣ್ಣೆ, ಈರುಳ್ಳಿ ಹಾಗೆ ಸೋಂಪುಕಾಳು ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಗೋಡಂಬಿ ಕೂಡ ರುಬ್ಬಿ ಹಾಕ್ಕೊಳ್ಬೋದು ತಿಕ್ನೆಸ್ಗೋಸ್ಕರ. ಒಂಚೂರು ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ಚಿಕನ್ ಹಾಕಿ ಅರಿಶಿನ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ರುಬ್ಬಿರೋ ಪೇಸ್ಟ್ ಏನಿದೆ ಅದನ್ನು ಹಾಕಿ, ಇದಕ್ಕೇನು ನೀರು ಹಾಕ್ಕೊಳ್ಳೋದೇ ಬೇಡ, ಚಿಕನ್ ನೀರು ಬಿಟ್ಕೊಂಡಿರುತ್ತೆ ಅದೇ ಸಾಕು. ಯಾಕಂದರೆ ನಾನು ಪುದೀನ ಗ್ರೇವಿ ಮಾಡ್ತಾ ಇರೋದ್ರಿಂದ. ಒಂದು ಸೈಡ್ ನಾನು ಮುದ್ದೆಗೆ ಇಟ್ಕೊಂಡೆ, ಹಾಗೆ ಇನ್ನೊಂದು ಕಡೆ ಕಬಾಬ್ ಕರಿಯೋಕ್ಕೆ ಎಣ್ಣೆ ಕೂಡ ರೆಡಿ ಮಾಡಿ ಇಟ್ಕೊಂಡೆ, ಕಬಾಬ್ ಕೂಡ ಹಾಕಿದೆ. ಪುದೀನ ಚಿಕನ್ ಒಂದು ಕಡೆ ಬೇಯ್ತಾ ಇದೆ, ಒಂದು ಕಡೆ ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದೀನಿ, ಒಂದು ಕಡೆ ಕಬಾಬ್ ಬೇಯ್ತಾ ಇದೆ. ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊತಾ ಇದ್ದೆ. ನೋಡಿ ಪುದೀನ ಚಿಕನ್ ಈ ರೀತಿ ಆಗಿದೆ. ಇನ್ನೂ ಸ್ವಲ್ಪ ಬೇಯೋದು ನೋಡ್ಕೋಬೇಕು. ಕಬಾಬ್ ಕೂಡ ರೆಡಿ ಆಯಿತು. ಅಡುಗೆ ಎಲ್ಲ ಮುಗೀತು. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಸಂಡೇ ಸ್ಪೆಷಲ್ ವ್ಲಾಗ್. ಈ ನನ್ನ ಕುಕ್ಕಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್ ಗೈಸ್.